Hello everyone, welcome back to my channel. ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆಫ್ ಯು ಆರ್ ಸೇಫ್ ಆ್ಯಂಡ್ ಸೌಂಡ್. ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಇದೆ, ನಾಟ್ ರುಟೀನ್ ರೆಸಿಪಿ ವ್ಲಾಗ್, ಬಟ್ ಇದು ಶಿಯಾದು ಕಿಚನ್ ವಿಚ್ ಇಸ್ ಬಿನ್ ರೆನೋವೇಟೆಡ್ ಬೈ ಹರ್ ಸಿಸ್ಟರ್ ರಿಯಾ. ಸೊ ವೆಲ್ಕಮ್ ಟು ದ ವ್ಲಾಗ್ ಆ್ಯಂಡ್ ಐ ಹೋಪ್ ಯು ಎಂಜಾಯ್ ದಿಸ್. ಗ್ರ್ಯಾಂಡ್ ಓಪನಿಂಗ್. ಇವತ್ತು ನಾನು ಮೂಲಂಗಿ ಪರಾಠ ಮಾಡ್ತಾಯಿದ್ದೀನಿ, ಆರ್ ದ ಸೋ ಕಾಲ್ಡ್ ಮೂಲಿ ಪರಾಠ. ಸೊ ಐ ಆಮ್ ಜಸ್ಟ್ ಗ್ರೇಟಿಂಗ್ ದ radish here, and once I've grated, I've just taken about 1 green chilli. Radish ಈ ಸೈಜ್ ಮೀಡಿಯಮ್ ಸೈಜ್ ರ್ಯಾಡಿಶ್ನಲ್ಲಿ ನನಗೆ ಆಲ್ಮೋಸ್ಟ್ ಒಂದು 4 to 5 ಪರಾಠಾಸ್ ಆಯಿತು. ಒಬ್ಬೊಬ್ಬರು ಈ ಮೂಲಿ ಪರಾಠನ ಮಾಡಬೇಕಾದ್ರೆ ಮೂಲಂಗಿನ ಆಯಿಲಲ್ಲಿ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಮಸಾಲೆ ಪೌಡರ್ ಎಲ್ಲ ಹಾಕಿ ಮಾಡ್ತಾರೆ. ನಾನಿಲ್ಲಿ ಬೇಸಿಕಲಿ ಪ್ಲೇನ್ ಮೂಲಿ ಪರಾಠ ಮಾಡ್ತಾಯಿನಿ ವಿತ್ ಜಸ್ಟ್ ಫ್ಯೂ ಪೌಡರ್ಸ್, ಸ್ಪೈಸ್ ಪೌಡರ್ಸ್ ಆ್ಯಂಡ್ ನಾಟ್ ಮಚ್. ಅದಕ್ಕೂ ಮುಂಚೆ ನಾನಿಲ್ಲಿ ಗ್ರೇಟ್ ಮಾಡಿರೋ ಮೂಲಂಗಿಗೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಅದನ್ನು 10 minutes ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಸೊ ದ ರೀಸನ್ ಇಸ್, ನಿಮ್ಗೆ ಗೊತ್ತಿರೋ ಹಾಗೆ ಮೂಲಂಗಿ ತುಂಬಾ ನೀರು ಬಿಟ್ಕೊಳ್ಳುತ್ತೆ. ಸೊ ಈ ಥರ ಉಪ್ಪು ಹಾಕಿಬಿಟ್ಟು 10 ನಿಮಿಷ ಬಿಡೋದ್ರಿಂದ ನಾವು ಅದನ್ನು ಎಕ್ಸಸ್ ವಾಟರ್ನ ಸ್ಕ್ವೀಸ್ ಮಾಡಿಬಿಟ್ಟು ಅದನ್ನು ಡೋ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಅದೇ ಕೆಲಸ ಮಾಡ್ತಾಯಿದ್ದೀನಿ. ಐವ್ ಜಸ್ಟ್ ಆ್ಯಡೆಡ್ ಸಾಲ್ಟ್ ಆ್ಯಂಡ್ ಐ ಮಿಕ್ಸ್ ದ ಸಾಲ್ಟ್ ನೈಸ್ಲಿ ಆ್ಯಂಡ್ ಐಮ್ ಗೋನ್ ಟು ಲೀವ್ ದಿಸ್ ಫಾರ್ ಅಬೌಟ್ 10 minutes ಸೊ ದ್ಯಾಟ್ ಇಟ್ ಟೆಂಡ್ಸ್ ಟು ಲೀವ್ ಆಲ್ ದ ವಾಟರ್ ವಿಚ್ ಇಸ್ ಇನ್ ದ ರ್ಯಾಡಿಶ್. ಅದ್ರ ಜೊತೆ ನಾನೀಗ ಗ್ರೀನ್ ಚಿಲ್ಲೀಸ್ ಕೂಡ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿ ಎಷ್ಟು ನೀರು ಅದರಿಂದ ತೆಗಿಬೋದು ಇವಾಗ ಅಂತ. ಸೊ ದಟ್ ಇಸ್ ದ ವಾಟರ್ ರಿಟೆನ್ಷನ್ ದಟ್ radish has got, and it's very very healthy vegetable to eat as well. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಅರೌಂಡ್ 1 cup ಆಫ್ ವೀಟ್ ಫ್ಲಾರ್ ತೊಗೊಳ್ತಾ ಇದ್ದೀನಿ. ಇದು 1/4 cup ಮೆಜರ್ಮೆಂಟ್. ಸೊ ಐವ್ ಟೇಕನ್ ಅಬೌಟ್ 4 1/4 cups ಆಫ್ ವೀಟ್ ಫ್ಲಾರ್. ಇದಕ್ಕೆ ನಾನು ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಆ್ಯಂಡ್ ಮೇ ಬಿ 1/2 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಫ್ ಕಿಚನ್ ಕಿಂಗ್ ಆ್ಯಂಡ್ 1/2 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಿಟ್ಟಿಗೆ ಕೂಡ, ಬಿಕಾಸ್ ನಾವೇನು ಮೂಲಂಗಿ ನೀರು ತೆಗೆದಿಟ್ಟಿದ್ವಿ ಅದರಲ್ಲೂ ಸ್ವಲ್ಪ ಸಾಲ್ಟ್ ಇದೆ. ಸೊ ಉಪ್ಪನ್ನ ನಾವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ, ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಡ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಡ್ರೈ ಪೌಡರ್ಸ್ ಜೊತೆ ನಾನು ಇದಕ್ಕೆ ವಾಟರ್ ಏನು ತೆಗೆದಿಟ್ಟಿದ್ವಿ ನಾವು ಮೂಲಂಗಿದು, ಅದು ಮತ್ತು ಹಸಿಮೆಣ್ಸಿನ್ಕಾಯಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ಏನು ವೇಸ್ಟ್ ಆಗ್ತಾ ಇಲ್ಲ, ಮೂಲಂಗಿನೂ ಯೂಸ್ ಮಾಡ್ತಾಯಿದ್ದೀವಿ, ಆ ನೀರೇನು ನಾವು ತೆಗೆದಿದ್ವಿ ಅದು ಕೂಡ ಇದರಲ್ಲಿ ಯೂಸ್ ಆಗ್ತಾ ಇದೆ. ಸೊ ಅದಾದಮೇಲೆ ನಾವು ಗ್ರೇಟ್ ಮಾಡಿ ಇಟ್ಕೊಂಡಿರೋವಂಥ ಮೂಲಂಗಿನ ಇದಕ್ಕೆ ಮಿಕ್ಸ್ ಮಾಡ್ತಾ slightly let's start coating and kneading the flour with a very little water as and when required.
ಸೊ ಪರಾಠ ಆಲ್ಮೋಸ್ಟ್ ಆಗ್ತಾ ಇದೆ. ಆ್ಯಸ್ ಐ ಟೋಲ್ಡ್ ಯು, ಇಟ್ಸ್ ಅ ಬೇಸಿಕ್ ವರ್ಷನ್ ಆಫ್ ಮೂಲಿ ಪರಾಠ. ನೀವು ಪರಾಠಕ್ಕೆ ಬೇಕಾದರೆ ಯು ಕ್ಯಾನ್ ಆ್ಯಡ್ ಅಪ್ ಮೋರ್ ಸ್ಪೈಸಸ್ ಲೈಕ್ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಆಮ್ಚೂರ್ ಪೌಡರ್. So it depends on what powders you would like to add, but I've just kept it very super simple. So this is how the plate looked. ನಮ್ಮದು ಬ್ರೇಕ್ಫಾಸ್ಟ್ ಮುಗೀತು. ಅದಾದಮೇಲೆ ನಾನು ಯೂಶ್ವಲಿ ಸ್ಯಾಟರ್ಡೆ ಸಂಡೇಸ್ ಐ ಜನರಲಿ ಮೇಕ್ ಇಟ್ ಅ ಪಾಯಿಂಟ್ ಟು ಟೇಕ್ ಚಿಲ್ಡ್ರನ್ ಔಟ್ ಟು ಪಾರ್ಕ್ ಆ್ಯಂಡ್ ಗಿವ್ ದೆಮ್ ಸಮ್ ಗುಡ್ ಸನ್ ಟೈಮ್, ಬಿಕಾಸ್ ನಮ್ಗೆ ಯೂಶ್ವಲಿ ಇಲ್ಲಿ ಸನ್ ಬರೋದು ತುಂಬ ಅಪರೂಪ. ಈಗ ಸಮ್ಮರ್ ಬರ್ತಾ ಇದೆ, ಸೊ ವಿ ಗೆಟ್ ಸಿ ಅ ಲಾಟ್ ಆಫ್ ವಾರ್ಮ್ ವೆದರ್ ಅರೌಂಡ್, ಬಟ್ ಅದರ್ವೈಸ್ ಇಟ್ಸ್ ವೆರಿ ವೆರಿ ಕೋಲ್ಡ್. ಮಕ್ಕಳಿಗೂ ಸ್ವಲ್ಪ ವಿಟಮಿನ್ ಡಿ ಸಿಗುತ್ತೆ ಆ್ಯಂಡ್ ನಂದು ವಾಕಿಂಗ್ ಆಗುತ್ತೆ ಅಷ್ಟರಲ್ಲಿ. ಆಲ್ಮೋಸ್ಟ್ 2 hours ವಿ ಸ್ಪೆಂಡ್ ಇನ್ ದ ಪಾರ್ಕ್. ಸೊ ಮಕ್ಕಳಿಲ್ಲಿ ಆಡಬೇಕಾದ್ರೆ ನಾನು ಐ ಡೂ ಲಿಟಲ್ ಬಿಟ್ ಆಫ್ ಎಡಿಟಿಂಗ್ ಆಫ್ ಮೈ ವಿಡಿಯೋಸ್ ಆ್ಯಂಡ್ ಐ ಡೂ ಸಿಟ್ ಡೌನ್ ಆ್ಯಂಡ್ ರಿಲ್ಯಾಕ್ಸ್, ಫಿನಿಶ್ ಮೈ ವಾಕಿಂಗ್ ಎಕ್ಸೆಟ್ರಾ, ಆ್ಯಂಡ್ ವಿ ಗೆಟ್ ಬ್ಯಾಕ್ ಹೋಮ್ ಆ್ಯಂಡ್ ಅಗೇನ್ ಇಟ್ಸ್ ಲಂಚ್ ಟೈಮ್. ಸೊ ನೌ ಹಿಯರ್ ಯು ಗೋ ವಿತ್ ಸಮ್ ಸ್ಲೋ ಮೋಷನ್ ವಾಕಿಂಗ್. Hello everyone. I'm so tall. So we are out in the park today, and what Shia is doing, she learned how to climb this one, right? This wall. So Andrea is standing tall there. And I'm taller. Yes, you're taller. ಮಕ್ಕಳ ಜೊತೆ ಒಂದೊಂದ್ಸತಿ ಅವ್ರ ಥರ ಲೈಕ್ ದೇ ಸೇ ವೆನ್ ಯು ಅನ್ ರೋಮ್ ಬಿ ಅ ರೋಮನ್ ಥರ ಮಕ್ಕಳ ಜೊತೆ ಆಡ್ಬೇಕಾದ್ರೆ ನೀವು ಮಕ್ಕಳು ಆಗ್ಬಿಡ್ಬೇಕಷ್ಟೇ ಅವ್ರ ಜೊತೆ. ದಟ್ಸ್ ವೆನ್ ದೇ ಎಂಜಾಯ್ ಯುವರ್ ಕಂಪ್ನಿ ದ ಮೋಸ್ಟ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಡಿಡ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ. They were having good fun jumping off the wall and everything, and they kept on telling me, Mama, you do it, Mama, you do it, and they were all like gearing up, like Mama has to do it. So ಅವ್ರಿಗೋಸ್ಕರ I did that stunt, and I hope you guys enjoy watching this video. I had so much fun doing what I did, and so did the children. They never expected, that I can do all this stuff. Like they say, every day is a new beginning and you get something new to learn every day, be it from your children, be it from things around. That's exactly what I did on this particular day. So I hope you guys enjoyed the vlog, and I will see you all again with my new vlog. Till then, take care, enjoy, have fun, just be a child. Thank you for watching. See you all. Bye-bye.